ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋ ಪಾಯದಿಂದಿರಿಟ್ಟು ಬಾಹ್ಯಸ್ಥಳಕ್ಕೆ ಕುರುವಾಗಿ ದಾಯ ದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ವಿಸ್ತಾರ ಓಂಕಾರದ ನಾಡಿನ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಲಿಂಗಾಯತ ವೀರಶೈವ ಮಠಗಳಿದ್ದಾವೆ. ವೀರಶೈವ ಮಠಗಳ ಜೊತೆಗೆ ಸಾಕಷ್ಟು ಧರ್ಮದ ಕೇಂದ್ರಗಳನ್ನು ನಾವು ಕಾಣ್ತೇವೆ. ಭಾವೈಕ್ಯತಾ ಕೇಂದ್ರಗಳನ್ನು ನಾವು ಕಾಣ್ತೇವೆ, ಮಠಮಾನ್ಯಗಳನ್ನು ಕಾಣ್ತೇವೆ. ಅಂಥ ಮಠಗಳಲ್ಲಿ ಒಂದು ಪ್ರತಿಷ್ಠಿತ ಜಗದ್ಗುರು ಪೀಠ ಅಂದರೆ ಅದು ಸಿರಹಟ್ಟಿಯ ಫಕೀರೇಶ್ವರ ಮಠ. ಜಗದ್ಗುರು ಸಿರಹಟ್ಟಿ ಫಕೀರೇಶ್ವರರು ಬಹಳಷ್ಟು ದೊಡ್ಡ ಪವಾಡ ಪುರುಷರು. ಈ ನಾಡಿನಲ್ಲಿ ಕೋಟ್ಯಾಂತರ ಭಕ್ತರನ್ನು ಹೊಂದಿರುವಂಥ ಒಂದು ಏಕೈಕ ಪೀಠ. ಅಂಥ ಸಿರಹಟ್ಟಿ ಫಕೀರೇಶ್ವರರು ಒಂದು ದಿನ ತಮ್ಮ ಗುರುಗಳಾಗಿರುವಂಥ ಖಾಜಾ ಅಮೀನುದ್ದೀನ್ ಅವರನ್ನು ದರ್ಶನ ಮಾಡಿ, ಖಾಜಾ ಅಮೀನುದ್ದೀನ್ ಅವರು ಬಿಜಾಪುರ ಜಿಲ್ಲೆಯವರು. ಆ ಖಾಜಾ ಅಮೀನುದ್ದೀನ್ ಅವರು ಕೊನೆಯ ಕಾಲದೊಳಗೆ ಫಕೀರೇಶ್ವರರಿಗೆ ಆಶೀರ್ವಾದವನ್ನು ಮಾಡಿ, ದೇಶ ಸಂಚಾರವನ್ನು ಮಾಡಿ, ಭಕ್ತರ ಉದ್ಧಾರವನ್ನು ಮಾಡುವಂತ ಆಶೀರ್ವದಿಸಿ ಕಳಿಸಿದರು. ಅಂತಹ ಸಂದರ್ಭದಲ್ಲಿ ಖಾಜಾ ಅಮೀನುದ್ದೀನ್ ಅವರ ದರ್ಶನವನ್ನು ಮಾಡಿರುವಂಥ ಜಗದ್ಗುರು ಫಕೀರೇಶ್ವರರು, ಕರ್ತೃ ಫಕೀರೇಶ್ವರರು ಸಂಚಾರವನ್ನು ಮಾಡ್ತಾ ಮುದ್ದೇಬಿಹಾಳಕ್ಕೆ ಬಂದಿರ್ತಾರೆ. ಮುದ್ದೇಬಿಹಾಳದೊಳಗೆ ಒಂದಿಷ್ಟು ತಂಗ್ತಾರೆ. ಜನ ಫಕೀರೇಶ್ವರರು ಬಂದಾರೆ, ಜಗದ್ಗುರು ಫಕೀರೇಶ್ವರರು ಬಂದಿದ್ದಾರೆ, ಅವರ ದರ್ಶನ ಮಾಡಿ ಎಲ್ಲರೂ ಪಾವನರಾಗೋಣ, ಒಂದಿಷ್ಟು ಅವರ ದರ್ಶನವನ್ನು ಮಾಡೋಣ ಅಂತ ಇಡೀ ನಾಡಿನ ಜನ ಎಲ್ಲ ಮುದ್ದೆ ಬೆಳೆದ ಜನ ಕೂಡಿದರು. ಅಂತಹ ಸಂದರ್ಭದಲ್ಲಿ ಆ ಊರಿನ ಒಬ್ಬ ಹಿರಿಯ ನಾಯಕ, ಹಿರಿಯ ಮುಖಂಡ ಬಂಡೆಪ್ಪ ಗುರುಗಳ ದರ್ಶನವನ್ನು ಮಾಡಿದ. ಇವರ ತಪಶಕ್ತಿಯನ್ನು ಕಂಡ, ತೇಜೋಪುಂಜವಾಗಿರುವಂಥ ಇವರ ದಿವ್ಯ ತೇಜಸ್ಸನ್ನು ನೋಡಿರುವಂಥ ಸಂದರ್ಭದಲ್ಲಿ ಬಂಡೆಪ್ಪ ಅಂತಾನ, ಯಪ್ಪ 4-5 ವರ್ಷ ನಮ್ಮ ಊರೊಳಗೆ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಕಂಗಾಲಾಗಿದ್ದಾರೆ, ಬಡವರು ತತ್ತರಿಸಿ ಹೋಗಿದ್ದಾರೆ, ದಯಮಾಡಿ ತಮ್ಮ ಪೂಜಾ ಫಲದಿಂದ ಒಂದಿಷ್ಟು ಮಳೆಯನ್ನು ಬರೆಸ್ರಿ ಅಂತ ತಿಳ್ಕೊಂಡು ಬಂಡೆಪ್ಪ ಜಗದ್ಗುರು ಕರ್ತೃ ಫಕೀರೇಶ್ವರ ಹತ್ತಿರ ಬೇಡ್ಕೊಳ್ತಾನೆ. ಅವಾಗ ಗುರುಗಳು ಆ ಸಂದರ್ಭದಲ್ಲಿ ತಮ್ಮ ಕೈಯೊಳಗೆ ಬೆತ್ತ ಇತ್ತು, ಜಗದ್ಗುರುಗಳ ಕೈಯೊಳಗೆ ಬೆತ್ತ ಇತ್ತು. ಕರ್ತೃ ಫಕೀರೇಶ್ವರ ಏನು ಮಾಡ್ತಾರೆ ಅಂದರೆ, ತಮ್ಮ ಬೆತ್ತದಿಂದ 2 ಫೀಟ್ ಈ ಕಡೆ, 2 ಫೀಟ್ ಈ ಕಡೆ, 2 ಫೀಟ್ ಈ ಕಡೆ ಒಂದು ಚೌಕಾಕಾರ ಆಗಿರುವಂಥ ಒಂದು ಮಾರ್ಕನ್ನು ಮಾಡ್ತಾರೆ. ಗೆರೆಯನ್ನು ಕೊರಿತಾರೆ. ಗೆರೆಯನ್ನು ಕೊರೆದು ಇದನ್ನು ತೆಗಿರಿ, ಇಲ್ಲಿ ನೀರು ಬರ್ತದ, ನಿಮ್ಮ ನಾಡಿಗೆ, ಊರಿಗೆ ಎಲ್ಲರಿಗೂ ನೀರು ಆಗ್ತದ, ಬಡವರು ರೈತರು ಸಂತೋಷವಾಗಿ ಬದುಕಬಹುದು ಅನ್ನುವಂಥ ಮಾತನ್ನು ಜಗದ್ಗುರು ಫಕೀರೇಶ್ವರ ಹೇಳ್ತಾರ. ಅಂಥ ಸಂದರ್ಭದಲ್ಲಿ ಅಲ್ಲಿ ತೆಗಿತಾರ, ನೀರಿನ ಉತ್ಪತ್ತಿ ಆಗ್ತದ, ನೀರಿನ ಉಗಮ ಆಗ್ತದ. ನೀರಿನ ಉಗಮ ಆದ ತಕ್ಷಣ ಎಲ್ಲ ನಾಡಿನ ಜನ, ಎಲ್ಲ ಊರಿನ ಜನ ಖುಷಿ ಆಗ್ತಾರ. ಇಂಥ ತಪಶಕ್ತಿಯನ್ನು ಹೊಂದಿರುವಂಥ ಕರ್ತೃ ಫಕೀರೇಶ್ವರರಿಗೆ ಎಲ್ಲ ಊರಿನ ಜನ ಬಂಡೆಪ್ಪನವ್ರು ಅಂತಾರ, ಯಪ್ಪ ನೀವು ನಮ್ಮ ಊರೊಳಗೆ ಒಂದು ಮಠವನ್ನು ಕಟ್ರಿ, ನೀವು ಇಲ್ಲೇ ಇರಬೇಕು, ನಿಮ್ಮಂಥ ತಪಸ್ವಿಗಳ ನಮ್ಮ ಮಠದೊಳಗೆ, ನಮ್ಮ ಊರೊಳಗೆ ಇರಬೇಕು, ನಮ್ಮ ಊರೊಳಗೆ ಒಂದು ಮಠ ಆಗಬೇಕು ಅಂದಾಗ ಜಗದ್ಗುರು ಫಕೀರೇಶ್ವರ ಅಂತಾರ, ಇಲ್ಲ ನಾನು ನಿಮ್ಮ ಊರೊಳಗೆ ಇರಬೇಕಾಗಿತ್ತು, ಮಠ ಕಟ್ಟಬೇಕಾಗಿತ್ತು ಅಂತಂದರೆ ಇಲ್ಲಿ ಏನು ನೀರು ಉಗಮ ಆಗ್ಯದ ಆ ನೀರೊಳಗೆ ದೀಪ ಹಚ್ಚಬೇಕು, ಆ ದೀಪ 3 ದಿನಗಳ ಕಾಲ ಉರಿತು ಅಂದ್ರೆ ನಾನು ಈ ಊರೊಳಗೆ ಮಠ ಕಟ್ತೀನಿ, ಇರ್ತೀನಿ ಎನ್ನುವಂಥ ಮಾತನ್ನು ಜಗದ್ಗುರು ಫಕೀರೇಶ್ವರ ಹೇಳ್ತಾರೆ. ಬಂಧುಗಳೇ, ಗೊತ್ತಿರಲಿ, ಎಣ್ಣೆ ಹಾಕಿ ದೀಪ ಹಚ್ಚಿದರೆ ಉರಿಲಾರ ಕಾಲದಂತಲ್ಲಿ ಅವರ ಪೂಜಾ ಫಲದ ಶಕ್ತಿ ಎಷ್ಟು ದೊಡ್ಡದಿತ್ತು ಅಂದ್ರೆ, ಯಾವ ಗಂಗೆ ಉದ್ಭವ ಆಗಿದ್ಲು ಆ ಗಂಗೆಯ ಮಡಿಲಲ್ಲಿ ದೀಪವನ್ನು ಹಚ್ಚುತ್ತಾರೆ, 3 ದಿನ ದೀಪ ಉರಿತದ, ಇಡೀ ನಾಡಿಗೆ, ಇಡೀ ಜಗತ್ತಿಗೆ ಫಕೀರೇಶ್ವರ ಶಕ್ತಿ ಗೊತ್ತಾಗ್ತದ. ಅಂಥ ಸಂದರ್ಭದಲ್ಲಿ ಆ ಊರಿನ ಪ್ರಮುಖ ಹಿರಿಯನಾಗಿರುವಂಥ ಬಂಡೆಪ್ಪ ಊರಿನ ಜನ ಎಲ್ಲ ಮಠ ಕಟ್ರಿ ಅಂತಾರ. ದೊಡ್ಡದಾಕಾರ ಆಗಿರುವಂಥ ಮಠವನ್ನು ಕಟ್ತಾರ. ಇವತ್ತಿನ ದಿನ ಅದನ್ನು ಬಂಡೆಪ್ಪನ ಹಳ್ಳಿ ಅಂತ ಕರೀತಾರ, ಮುದ್ದೇಬೇಳದ ಹತ್ರ. ದೊಡ್ಡ ಇತಿಹಾಸ.
ನೀವೆಲ್ಲ ಹೋಗಿ ಆ ಮಠವನ್ನು ನೋಡ್ಬೋದು. ದೊಡ್ಡ ಕಲ್ಲಿನ ಆಕಾರದಲ್ಲಿ ಒಂದು ದೊಡ್ಡ ಸಂಸ್ಥಾನ. ಇವತ್ತು ನಾವು ಮೈಸೂರಿನ ಅರಮನೆ ಹೆಂಗೆ ಬೆಂಗಳೂರಿನ ಅರಮನೆ ಅಂತೀವಿ, ಅದೇ ಥರ ಆಗಿರುವಂಥ ದೊಡ್ಡದಾಗಿರುವಂಥ ಕಲ್ಲಿನ ಅರಮನೆಯನ್ನು ಕಟ್ತಾರೆ. ಅದು ಗುರುಮನೆ ಆಯಿತು ಮುಂದೆ. ಆ ಗುರುಮನೆಯನ್ನು ಕಟ್ಟಿ ಗುರುಗಳು ಜಗದ್ಗುರು ಕರ್ತೃ ಫಕೀರೇಶ್ವರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸಿ ಹೋಗ್ತಾರ. ಇವತ್ತಿನ ದಿನಾನು ಆ ಮಠದಲ್ಲಿ ಜಾತ್ರೆ ಆಗ್ತದ. ಇವತ್ತಿನ ದಿನಾನು ಕೂಡ ನಾವು ನೋಡಬಹುದು ಸತ್ಯದ ಘಟನೆ. ಇದು ಸುಳ್ಳಲ್ಲ, ಪುರಾಣ ಅಲ್ಲ, ಕಟ್ಟುಕತೆ ಅಲ್ಲ, ಇದು ಇತಿಹಾಸ. ಇವತ್ತಿನ ದಿನಾನು ಕೂಡ ಅಲ್ಲಿ ಗಂಗೆ ಉಗಮ ಆಗಿರುವಂಥ ಜಾಗದಲ್ಲಿ ನಾವು ನೀರನ್ನು ನೋಡ್ತೇವೆ. ಎಷ್ಟೇ ವರ್ಷ ಮಳೆ ಆಗದಿದ್ರೂ ಕೂಡ ಅಲ್ಲಿ ನೀರು ಖಾಲಿ ಆಗೋದಿಲ್ಲ. ಇವತ್ತಿನ ದಿನ ಜಾತ್ರೆಯಲ್ಲಿ ಅಲ್ಲಿಯೇ ನೀರನ್ನೇ ಬಳಸ್ತಾರೆ. ಅವರ ತಪಸ್ಸಿನ ಶಕ್ತಿ ಎಷ್ಟು ದೊಡ್ಡದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ. ಅಂಥ ಜಗದ್ಗುರು ಮಹಾಸನ್ನಿಧಿಯ ಪೀಠ ಅದು ಜಗದ್ಗುರು ಫಕೀರೇಶ್ವರ ಮಠ. ಭಾವೈಕ್ಯತೆಗೆ ಹೆಸರಾಗಿರುವಂಥ ಮಠ, ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸಿ ಹೋಗುವಂಥ ಮಠ ಈ ನಾಡಿನಲ್ಲಿ ಎಲ್ಲಾದರೂ ಇದ್ದರೆ ಅದು ಜಗದ್ಗುರು ಫಕೀರೇಶ್ವರು ಇಂಥ ಪವಾಡಗಳನ್ನು ಮಾಡಿದರು ಅನ್ನೋದೇ ನಮ್ಮ ನಿಮ್ಮೆಲ್ಲರ ಪುಣ್ಯ ಎನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು.